ಕಾವೇರಿ ವಿಚಾರದಲ್ಲಿ ಸುಮ್ಮನೆ ಒಂದು ಉದಾಹರಣೆ ಕೊಡ್ತೇನೆ. ಕಾವೇರಿ ವಾಟರ್ ಮ್ಯಾನೇಜ್ಮೆಂಟ್ ಅಥಾರಿಟಿ ಇರ್ಬೋದು, ರೆಗ್ಯುಲೇಟರಿ ಅಥಾರಿಟಿ ಇರ್ಬೋದು, ಏನು ಆದೇಶ ಕೊಟ್ಟಾಗ ಫಸ್ಟ್ ನೀರು ಬಿಟ್ಟು ಬನ್ನಿ, ಆಮೇಲೆ ನಾವೇನು ತೀರ್ಪು ಕೊಡಬೇಕು ಅಂತ ಕೊಡ್ತಾರೆ. ಕೇಂದ್ರ ಸರ್ಕಾರ ಕೂಡ ಬರದ ವಿಚಾರ ಇರ್ಬೋದು, ನೆರೆ ವಿಚಾರದಲ್ಲಿರ್ಬೋದು ಸಹಕಾರ ಕೊಡಲ್ಲ ಅಂತ ಯಾವತ್ತೂ ಕೂಡ ಹೇಳಿಲ್ಲ. ಸಹಕಾರ ಕೇಳುವ ಮುಂಚಿತವಾಗಿ ರಾಜ್ಯ ಸರ್ಕಾರ ತನ್ನ ಜವಾಬ್ದಾರಿಯನ್ನು ನಿರ್ವಹಿಸಬೇಕಾಗ್ತದೆ, ಹಣವನ್ನು ಬಿಡುಗಡೆ ಮಾಡಬೇಕಾಗ್ತದೆ, ರೈತರ ಸಂಕಷ್ಟಕ್ಕೆ ಪರಿಹಾರವನ್ನು ಕೊಡಬೇಕಾಗ್ತದೆ. ಆಮೇಲೆ ಕೇಂದ್ರ ಸರ್ಕಾರಕ್ಕೆ ಏನು ಆಗ್ರಹ ಪಡಿಸ್ಬೇಕು, ಏನು ಮನವಿ ಮಾಡಬೇಕು ಅದನ್ನು ಮಾಡಬೇಕಾಗುತ್ತೆ. ಇಲ್ಲ, ನಿಮ್ಮ ರಾಜ್ಯದ ಯಾವುದೇ ಸಂಸದರು ಕೂಡ ಆ ಬಗ್ಗೆ ರಾಜ್ಯದ ಯಾವುದೇ ಸಂಸದರು ಧ್ವನಿ ಎತ್ತಾ ಇಲ್ಲ ಅಂತ ನಾನು ಮತ್ತೆ ಹೇಳ್ತಾ ಇದ್ದೇನೆ. ರೈತರು ಸಂಕಷ್ಟದಲ್ಲಿದ್ದಾಗ ರಾಜ್ಯ ಸರ್ಕಾರ ಒಂದು ಚುನಾಯಿತ ಸರ್ಕಾರ ಇದೆ, ಇಲ್ಲೇನು ರಾಷ್ಟ್ರಪತಿ ಆಡಳಿತ ಇಲ್ಲ, ಒಂದು ಚುನಾಯಿತ ಸರ್ಕಾರ ಇದೆ, ಮುಖ್ಯಮಂತ್ರಿಗಳಿದ್ದಾರೆ, ಹರಸಾಹಸ ಮಾಡಿ ನನ್ನ ಕ್ಯಾಬಿನೆಟ್ ಎಕ್ಸ್ಪೆನ್ಷನ್ ಕೂಡ ಮಾಡ್ಕೊಂಡಿದ್ದಾರೆ. ತತ್ಕ್ಷಣ ಕೃಷಿ ಸಚಿವರನ್ನು ಯಾರು ಅಂತೇಳಿ ರಾಜ್ಯ ಜನತೆಗೆ ತಿಳಿಸ್ಕೊಡ್ಲಿ, ತೋಟಗಾರಿಕೆ ಸಚಿವರು ಯಾರು ಅಂತೇಳಿ ಜನರಿಗೆ ಹೇಳಲಿ, ಜೊತೆಗೆ ಇವತ್ತು ಕಂದಾಯ ಸಚಿವರು ಕೂಡ ಇದ್ದಾರೆ, ಅವರು ಅಖಾಡಕ್ಕೆ ಇಳಿದು ಪರಿಸ್ಥಿತಿಯನ್ನು ಅವಲೋಕನ ಮಾಡಿ ರಾಜ್ಯ ಸರ್ಕಾರ ಏನು ಪರಿಹಾರ ಕೊಡಬೇಕು ಅದ್ರ ಬಗ್ಗೆ ಫಸ್ಟ್ ಇತ್ಯರ್ಥ ಮಾಡಲಿ, ತೀರ್ಮಾನವನ್ನು ಮಾಡಲಿ. ಬರದ ವಿಚಾರದಲ್ಲಿ ಬಿಜೆಪಿ ರಾಜಕೀಯ ಮಾಡಲಿಕ್ಕೆ ಹೊರಟಿದೆ ಅಂತ ಕಾಂಗ್ರೆಸ್ ಆರೋಪವನ್ನು ಮಾಡ್ತಾ ಇರ್ತಕ್ಕಂಥದ್ದು. ವಾಸ್ತವಿಕ ಸತ್ಯವನ್ನು ರಾಜ್ಯ ಸರ್ಕಾರಕ್ಕೆ ಮನವರಿಕೆ ಮಾಡುವಂಥ ಪ್ರಯತ್ನ ರೈತರ ಪರವನ್ನು ಮಾಡಬೇಕಾಗಿರ್ತಕ್ಕಂಥ ನಮ್ಮ ಕರ್ತವ್ಯ ಇದೆ. ಅದನ್ನು ನಾವು ನಮ್ಮ ಸುರೇಶ್ ಗೌಡರಾಗಲಿ, ನಾರಾಯಣ ಸ್ವಾಮಿ ಅವರಾಗಲಿ, ನಮ್ಮ ಜ್ಯೋತಿ ಗಣೇಶ್ ಅವರು, ಆಮೇಲೆ ಪಕ್ಷದ ಪ್ರಮುಖರು ವೆಂಕಟಮುನಿಯಪ್ಪನವರು ಕೂಡ ಇದ್ದಾರೆ. ನಾವು ಬಂದಿರೋ ಉದ್ದೇಶ ಖಂಡಿತ ನಾವು ರಾಜಕಾರಣ ಮಾಡೋಕ್ಕೆ ಬಂದಿಲ್ಲ. ರಾಜಕಾರಣ ಮಾಡೋದಾದರೆ ನಾವು ಬೆಂಗಳೂರಿನಲ್ಲೇ ಕೂತ್ಕೊಂಡು ಪ್ರೆಸ್ ಮೀಟ್ ಮಾಡ್ಬೋದಾಗಿತ್ತು. ನಾವು ಕೂಡ ವಾಸ್ತವಿಕ ಪರಿಸ್ಥಿತಿಯನ್ನು ಅರ್ಥ ಮಾಡಿಕೊಂಡು ಆಮೇಲೆ ಮಾತನಾಡಬೇಕು ಅಂತೇಳಿ ನಾವು ಮಾಡ್ತಾ ಇದ್ದೀವಿ. ಸರ್, ಈಗ ಸಿವಿಲ್ ಪೊಲೀಸ್ ಪ್ರಶ್ನೆ ಪತ್ರಿಕೆ ಸೋರಿಕೆ ವಿಚಾರದಲ್ಲಿ ರಾಜೀನಾಮೆ ಕೊಡಬೇಕು ಪ್ರಿಯಾಂಕಾ ಖರ್ಗೆ ಅನ್ನುವಂಥದ್ದು ತಮ್ಮ ಹೋರಾಟ. ಸೊ ಅವರು ಇವತ್ತು ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಹಿಂದೆ ಪ್ರಧಾನ್ ಅವರು ಹೇಗೆ ರಾಜೀನಾಮೆ ಕೊಡೋ ಲಾಠಿ ಚಾರ್ಜ್ ಆದ ನಂತರ ಅದೇ ರೀತಿ ಬಿಜೆಪಿ ಪ್ರೊಟೆಸ್ಟ್ ಮಾಡಲಿ, ಬೇಕಾದರೆ ಲಾಠಿ ಚಾರ್ಜ್ ಆದ ನಂತರ ಆಮೇಲೆ ಬೇಕಾದ್ರೆ ನೋಡೋಣ ಅಂತ. ಲಾಠಿ ಚಾರ್ಜ್ ಮಾಡೋ ಹಂತಕ್ಕೆ ಮಾಡಲೇಬೇಕಾದ ಮದ ಇವತ್ತು ಪ್ರಿಯಾಂಕಾ ಖರ್ಗೆ ಅವ್ರನ್ನ ಈ ರೀತಿ ಮಾಡಿಸ್ತಾ ಇದೆ. ಅಧಿಕಾರ ಅಂತಕ್ಕಂಥದ್ದು ಶಾಶ್ವತ ಅಲ್ಲ. ಪ್ರಿಯಾಂಕಾ ಖರ್ಗೆ ಅವರು ಅದನ್ನು ಅರ್ಥ ಮಾಡ್ಕೋಬೇಕು. ಯಾಕೆ ಇಷ್ಟೊಂದು ದುರಹಂಕಾರದಿಂದ ಮಾತನಾಡ್ತಾ ಇದ್ದಾರೆ ನಮಗಂತೂ ಅರ್ಥ ಆಗ್ತಾಯಿಲ್ಲ, ರಾಜ್ಯ ಜನತೆಗೂ ಕೂಡ ಅರ್ಥ ಆಗ್ತಾಯಿಲ್ಲ. ಏನು ಪರ್ಮನೆಂಟಾಗಿ MLA ಇರ್ತಾರೆ, ಅವರು ಪರ್ಮನೆಂಟಾಗಿ ಮಂತ್ರಿ ಇರ್ತಾರ, ಏನೋ ಶಾಸಕರಾಗಿ ಆಯ್ಕೆ ಆಗಿದ್ದೀರಿ, ಮಂತ್ರಿ ಆಗಿದ್ದೀರಿ, ನಿಮ್ಮ ಅಧಿಕಾರವನ್ನು ಸದ್ಬಳಕೆ ಮಾಡ್ಕೊಂಡು ಯಾವ ರೀತಿ ಯುವ ಜನತೆಗೆ ಅನುಕೂಲ ಮಾಡಬೇಕು ಅದ್ರ ಕಡೆ ಅವರು ಗಮನ ಹರಿಸ್ಬೇಕು. ಈ ರೀತಿ ದುರಹಂಕಾರದಿಂದ ಮಾತನಾಡಿ ಯುವಕರ ಮನಸ್ಸಿಗೆ ನೋವು ತರತಕ್ಕಂಥ ಕೆಲಸ ಅವರು ಮಾಡಬಾರ್ದು. ಕಾಂಗ್ರೆಸ್ನಲ್ಲಿ ಅಸಮಾಧಾನಿತರಾಗಿರ್ತಕ್ಕಂಥ ಸಂಪರ್ಕ ಮಾಡೋ ಪ್ರಯತ್ನ ಬಿಜೆಪಿ ಮಾಡ್ತಾ ಇದೆ. ಅಸಮಾಧಾನ ಇರುವಂಥದ್ದು ಸಿದ್ದರಾಮಯ್ಯನವರು DK ಶಿವಕುಮಾರ್ ಮಧ್ಯೆ. ನಮಗೇನು ಅಸಮಾಧಾನ ಇಲ್ಲ. ರಾಜ್ಯದ ಜನ ನಮ್ಮನ್ನು ವಿರೋಧ ಪಕ್ಷದಲ್ಲಿ ಕೂರಿಸಿದ್ದಾರೆ. ವಿಪಕ್ಷದಲ್ಲಿ ಕೂತ್ಕೊಂಡು ನಾವು ಯಾವ ರೀತಿ ನಾವು ಚಟುವಟಿಕೆ ಮಾಡಬೇಕು ಅದು ಮಾಡ್ತಾ ಇದ್ದೇವೆ. ಇನ್ನೂ 2 ವರ್ಷಗಳ ಕಾಲ ನಾವು ಕಾಯ್ತೇವೆ ವಿರೋಧ ಪಕ್ಷದಲ್ಲಿ ಕೂತ್ಕೊಂಡು. ನಮಗೇನು ಆತುರ ಇಲ್ಲ. ಇವತ್ತು ವಾಸ್ತವಿಕ ಸತ್ಯ ಏನು, ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳಿದ್ದಾಗ DK ಶಿವಕುಮಾರ್ ಅವ್ರಿಗೆ ತೊಂದರೆ ಕೊಡೋಂಥ ಕೆಲಸ ಮಾಡಿದ್ರು. ಈಗ DK ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆದಮೇಲೆ ಈಗ ಸಿದ್ದರಾಮಯ್ಯನವರು DK ಶಿವಕುಮಾರ್ ಇಳಿಸೋದಕ್ಕೆ ಏನು ಗುದ್ಲಿ ಪೂಜೆ ಮಾಡ್ಬೇಕು ನೆನ್ನೆ ಮಾಡಿದ್ದಾರೆ. ಮಂಡಲ ವಿಸ್ತರಣೆ ಅವ್ರು ಬಂದಿಲ್ಲ ಸಿದ್ದರಾಮಯ್ಯನವರು. ಇವರ ಸಿದ್ದರಾಮಯ್ಯನವರು ಮತ್ತು DK ಶಿವಕುಮಾರ್ ಮಧ್ಯೆ ಆಗ್ತಾ ಇರುವಂತಹ ಒಳಜಗಳ, ಗೊಂದಲ ಇವತ್ತು ರಾಜ್ಯವನ್ನು ಬಲಿ ತೆಗೆದುಕೊಳ್ತಾ ಇದೆ. ಇವ್ರಿಗೇನಾಗಬೇಕಾಗಿರೋದಿಲ್ಲ. ಇವರಿಗೆ ಕೇವಲ ಅಧಿಕಾರವನ್ನು ಹೇಗೆ ಉಳಿಸ್ಕೊಂಡು ಹೋಗಬೇಕು, ಯಾವ ರೀತಿ ಹಂಚ್ಕೋಬೇಕು ಇದ್ರ ಬಗ್ಗೆ ತಲೆ ಕೆಡಿಸ್ಕೊಂಡಿದ್ದಾರೆ ವಿನಃ ರಾಜ್ಯದ ಬಗ್ಗೆ ಕಿಂಚಿತ್ತೂ ಕೂಡ ಕಾಳಜಿ ಇಲ್ಲ.